Hi everyone, this is Hema designer. Welcome to Basic to Advanced Level Blouse Masters class and Fashion Designing class online Kannada. ಮೆಜರ್ಮೆಂಟ್ಸ್ಗಳನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ವಿ ಒನ್ ಬೈ ಒನ್. ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಎಲ್ಲರಿಗೂ 100% ಕ್ಲಿಯರ್ ಮಾಡಿದ್ದೀನಿ ನಾನಿಲ್ಲಿ. ಆ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಯಾರೆಲ್ಲ ನೋಡಿಲ್ಲ ಅಂತ ಅನಿಸುತ್ತೆ ಅಂಥವರು ಮೆಜರ್ಮೆಂಟ್ಸ್ಗಳನ್ನು ಚೆಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ. ಇವಾಗ ಫ್ರಂಟ್ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಫ್ರಂಟ್ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಬಹಳಷ್ಟು ಜನರಿಗೆ ಬಹಳಷ್ಟು ತೊಂದರೆಗಳಾಗಬಹುದು. ಜೆಂಟ್ಸ್ ಟೈಲರ್ಸ್ ಇದ್ದರೆ ಅಥವಾ ಜೆಂಟ್ಸ್ ಡಿಸೈನರ್ಸ್ ಇದ್ದರೆ ಲೇಡೀಸ್ ಕಂಫರ್ಟಬಲ್ ಆಗಿ ಮೆಜರ್ಮೆಂಟ್ ಕೊಡ್ದಲೇ ಇರಬಹುದು, ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಇಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅನ್ನುವ ಒಂದು ಮೆಥಡ್ ಕೂಡ ನಾನು ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಇದ್ದೀನಿ. ಫ್ರಂಟ್ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಮೊದಲನೆಯದಾಗಿ ಮೇಲ್ಭಾಗದ ಎದೆಯ ಸುತ್ತಳತೆಯನ್ನು ಅಳತೆ ಮಾಡಬೇಕಾಗತ್ತೆ. ಯಾವುದೇ ಅಳತೆ ಇರಲಿ, ಅವರು ದಪ್ಪ ಇರಲಿ ಸಣ್ಣ ಇರಲಿ, ಯಾವುದೇ ಒಂದು ಬಾಡಿ ಸ್ಟ್ರಕ್ಚರ್ ಇದ್ದರೂ ಕೂಡ ಕಂಪಲ್ಸರಿ ಬಾಡಿ ಮೆಜರ್ಮೆಂಟ್ ಅನ್ನೋದನ್ನ ಕಲೀಲೇಬೇಕು. ನೀವು ಪ್ರೊಫೆಷನಲ್ ಮೆಥಡಲ್ಲಿ ಒಂದು ಕಟಿಂಗ್ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಬಾಡಿ ಮೆಜರ್ಮೆಂಟ್ ಕಲಿತ್ರೆ ನಿಮಗೆ 100% ಕಾನ್ಫಿಡೆನ್ಸ್ ಅನ್ನೋದಿರುತ್ತೆ. ಬಾಡಿ ಮೆಜರ್ಮೆಂಟ್ ಬರ್ದಲೇ ನೀವು ಕಟಿಂಗ್ಸ್ ಆಗಲಿ ಸ್ಟಿಚಿಂಗ್ಸ್ ಆಗಲಿ ಏನೋ ಒಂದು ಅಂದಾಜಲ್ಲಿ ಕುರುಡ್ ಮೆಥಡಲ್ಲಿ ಯಾವುದೇ ಒಂದು ಅಳತೆ ಬ್ಲೌಸ್ಗಳನ್ನು ತಗೊಂಡು ಕಟಿಂಗ್ ಸ್ಟಿಚಿಂಗ್ ಮಾಡಲಿಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಬಟ್ಟೆಗಳು ಹಾಳಾಗುತ್ತೆ. ಟ್ರಯಲ್ ನೋಡೋಕ್ಕೆ ಹೋಗಬೇಡಿ ಕ್ಲೈಂಟ್ಸ್ ಮೇಲೆ. ಸೊ ಫಸ್ಟ್ ಮೆಜರ್ಮೆಂಟಲ್ಲಿ ಫ್ರಂಟ್ ಮೆಜರ್ಮೆಂಟಲ್ಲಿ ಫುಲ್ ಲೆಂತ್ ಬೇಕಾಗುತ್ತೆ. ಕೆಲವರು ಕಂಫರ್ಟಾಗಿ ಮೆಜರ್ಮೆಂಟ್ ಕೊಡ್ಬೋದು. ಫ್ರಂಟ್ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಮತ್ತೊಂದು ಕ್ಲೈಂಟ್ಸ್, ಲೇಡೀಸ್ ಕ್ಲೈಂಟ್ಸ್ ಏನಿರ್ತಾರೆ ಅವರು ಎಕ್ಸಾಕ್ಟ್ ಫ್ಯಾಬ್ರಿಕ್ಸ್ನ ವೇರ್ ಮಾಡಬೇಕು. ಅಂದರೆ ಶೋಲ್ಡರ್ ಪಾಯಿಂಟ್ಸ್ ಆಗಿರ್ಬೋದು, ಎಕ್ಸಾಕ್ಟ್ ಇರುವಂಥದ್ದಾಗಿರ್ಬೋದು. ಕುರ್ತಾಗಳು ವೇರ್ ಮಾಡಿದ್ರೆ ಅವರು ಅಂದರೆ ಇನ್ನರ್ಸ್ ವೇರ್ ಮಾಡಿರೋವಂಥದ್ದು ಏನು ವೇರ್ ಮಾಡಿರ್ತಾರೆ, ಕೆಲವರು ಪ್ಯಾಡೆಡ್ ಯೂಸ್ ಮಾಡಿರ್ತಾರೆ, ಪ್ಯಾಡೆಡ್ ಇನ್ನರ್ಸ್ ಯೂಸ್ ಮಾಡಿರ್ತಾರೆ. ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಮೆಜರ್ಮೆಂಟ್ ತೆಗಿಬೇಕಾದ್ರೆ. ಒಂದು ವೇಳೆ ಇನ್ನರ್ಸ್ ನೀಟಾಗಿ ವೇರ್ ಮಾಡಿಲ್ಲ ಅಂದರೆ ಅವರಿಗೆ ಸರಿ ಮಾಡ್ಕೊಳ್ಳಿಕ್ಕೆ ಹೇಳಬೇಕು. ಮಕ್ಕಳಾಗಿರುವಂತಹ ಮಹಿಳೆಯರೇನಾದರೂ ಇದ್ದರೆ ತುಂಬ ಬಸ್ಟ್ಸ್ ಏನಿರುತ್ತೆ ಡೌನ್ ಇರುತ್ತೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮೆಜರ್ಮೆಂಟ್ ತೆಗಿಬೇಕಾಗತ್ತೆ. ಜೆಂಟ್ಸ್ ಟೈಲರ್ಸ್ಗೆ ಇದು ಕಷ್ಟ ಆಗಬಹುದು. ಬಟ್ ಇಲ್ಲಿ ಕೆಲವೊಂದು ಪರ್ಸ್ನಲ್ ಟ್ರಿಕ್ಸ್ ಆ್ಯಂಡ್ ಒಂದು ಟ್ರಿಕ್ಸ್ನ ಶೇರ್ ಮಾಡ್ತಾ ನಾನು ನಿಮಗೆ ಕಂಫರ್ಟಬಲ್ ಆಗಿ ಹೇಗೆ ಮೆಜರ್ಮೆಂಟ್ ತೆಗೆಯೋದು, ಜೆಂಟ್ಸ್ ಆಗಿರಬಹುದು ಲೇಡೀಸ್ ಆದರೂ ಆಗಿರಬಹುದು, ಅವರು ಖುಷಿಯಾಗಿ ಮೆಜರ್ಮೆಂಟ್ ಕೊಡಬೇಕು ನಿಮಗೆ. ಸೊ ಈ ಮೆಥಡ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಇಷ್ಟ ಆದಲ್ಲಿ, ನನ್ನ ವಿಡಿಯೋಸ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ನ ಬೇರೆಯವರಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಿಗೆ ಎಂಟರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಕಟಿಂಗ್ ಸ್ಟಿಚಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀರಾ, ಇಂಡಿವಿಜುವಲ್ ಆಗಿ ಸೆಲ್ಫ್ ಡಿಸೈನರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆಲ್ಲ ನನ್ನ ಚಾನಲ್ಗೆ ಸ್ವಾಗತವನ್ನು ತಿಳಿಸ್ಕೊಡ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ವಿಡಿಯೋ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಫ್ರಂಟ್ ಮೆಜರ್ಮೆಂಟಲ್ಲಿ ಫುಲ್ ಲೆಂತ್ ತೆಗಿಬೇಕು. ಹೇಗೆ ತೆಗೆಯೋದು ಫುಲ್ ಲೆಂತ್? ಫಸ್ಟ್ ಮೆಜರ್ಮೆಂಟ್ ಏನಿಲ್ಲಿ ಫುಲ್ ಲೆಂತ್ ತೆಗಿಬೇಕು ಅಂತ ಹೇಳಿದ್ರೆ ಮೇಲ್ಭಾಗದ ಎದೆಯ ಸುತ್ತಳತೆ. ಕ್ಲೈಂಟ್ಸ್ ಯಾವುದೇ ಅಳತೆ ಇದ್ದರೂ ಫಸ್ಟ್ ಇಲ್ಲಿ ನಾನು ನನ್ನ ಮೆಜರ್ಮೆಂಟಿಗೆ ಅಳತೆಯನ್ನು ಕೊಡ್ತೀನಿ, ನಂತರ ಕ್ಲೈಂಟ್ ಬಾಡಿ ಮೇಲೆ ಹೇಗೆ ತೆಗೆಯೋದು ಅಂತ ಹೇಳಿಬಿಟ್ಟು ಎಕ್ಸ್ಪ್ಲನೇಷನ್ ಡೀಪ್ ಆಗಿ ಕೊಡ್ತೀನಿ. ಅದೇ ಮೆಥಡಲ್ಲಿ ಕಂಫರ್ಟಬಲ್ ಆಗಿ ನೀವು ತೆಗಿಬಹುದು. ವಿತೌಟ್ ಮೆಜರ್ಮೆಂಟ್ ವರ್ಕೌಟ್ ಮಾಡೋಕ್ಕೆ ಹೋಗಬೇಡಿ ಬ್ಲೌಸ್ಗಳನ್ನು. ಸೊ ಮೇಲ್ಭಾಗದ ಎದೆಯ ಸುತ್ತಳತೆ ತುಂಬ ಟೈಟು ಹಿಡಿಬಾರ್ದು, ತುಂಬ ಲೂಸು ಹಿಡಿಬಾರ್ದು. ಕ್ಲೈಂಟ್ನ ಯಾವಾಗಲೂ ಸ್ಟ್ರೈಟಾಗಿ ನಿಲ್ಲೋದಕ್ಕೆ ಹೇಳಿ. ಹಾರ್ಮೋಲ್ ಏನಿರುತ್ತೆ ಈ ಕೈಗಳನ್ನು ಮೇಲ್ಗಡೆ ಎತ್ತಲಿಕ್ಕೆ ಹೇಳಿ. ಎತ್ತಿದ ನಂತರ ಈ ರೀತಿ ಮೆಜರ್ಮೆಂಟ್ ಟೇಪ್ನ ಕಂಪ್ಲೀಟಾಗಿ ಒಳಗಡೆ ಮೂವ್ ಆಗಬೇಕು. ಹಾರ್ಮೋಲ್ ಒಳಗಡೆ ಈ ಅಪ್ಪರ್ ಚೆಸ್ಟ್ ಅನ್ನೋದನ್ನು ಕಂಪ್ಲೀಟಾಗಿ ಮೇಲ್ಗಡೆನೂ ತೆಗಿಬಾರ್ದು, ತುಂಬ ಕೆಳಗಡೆನೂ ತೆಗಿಬಾರ್ದು. ಈ ರೀತಿ ಹಿಡಿದು ತುಂಬ ಟೈಟು ಹಿಡಿಬಾರ್ದು, ತುಂಬ ಲೂಸು ಹಿಡಿಬಾರ್ದು. ಈ ರೀತಿ ತೆಗಿಬೇಕಾಗತ್ತೆ. ಯಾವುದೇ ರೀತಿ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಬೆರಳುಗಳನ್ನು ಒಳಗಡೆ ಹಾಕೋದಾಗಿರಬಹುದು, ಅಥವಾ ಈ ರೀತಿ
ತುಂಬ ಟೈಟ್ ಹಿಡಿಯೋದಾಗಿರ್ಬೋದು ಮಾಡಬಾರ್ದು. ಮೇಲ್ಭಾಗದ ಎದೆ ಸುತ್ತಳತೆಯನ್ನು ತಗೋಬೇಕು. ಮೇಲ್ಭಾಗದ ಎದೆ ಸುತ್ತಳತೆ ಇಲ್ಲಿ 36 ಬರ್ತಾ ಇದೆ. 36ನ ಯಾವುದೇ ಅಳತೆ ಇರ್ಬೋದು, ನಿಮ್ಮ ಅಳತೆ ಯಾವುದೇ ಇದ್ದರೂ ಕೂಡ ಅದರಲ್ಲಿ 12ನೇ ಒಂದು ಭಾಗ ಮಾಡಿ. 12th ಪಾರ್ಟ್, ನಿಮ್ಮ ಚೆಸ್ಟಿನ 12th ಪಾರ್ಟ್ ಅಂದರೆ 36 ಡಿವೈಡೆಡ್ ಬೈ 12, 34 ಡಿವೈಡೆಡ್ ಬೈ 12, 32 ಡಿವೈಡೆಡ್ ಬೈ 12. ಎಷ್ಟೇ ಅಳತೆ ಇರಲಿ, ಅಳತೆಯನ್ನು ಮೇಲ್ಭಾಗದ ಎದೆ ಸುತ್ತಳತೆಯನ್ನು ತಗೊಳ್ಳಿ. ಆ 12ನೇ ಭಾಗ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಇಲ್ಲಿ ನಾನು ಚೆಕ್ ಮಾಡ್ತೀನಿ. ಇಲ್ಲಿ ನೀವು ನೋಡಬಹುದು 36 ಡಿವೈಡೆಡ್ ಬೈ 12 ಮಾಡಿದಾಗ ಆನ್ಸರ್ ನನಗೆ 36 ಡಿವೈಡೆಡ್ ಬೈ 12 3 ಆನ್ಸರ್ ಬರ್ತಾ ಇದೆ. ಓಕೆ, ಸಿಕ್ಸ್ ಡಿವೈಡೆಡ್ ಬೈ 12 ಮಾಡಿ ಆನ್ಸರ್ 3 ಬರ್ತಾ ಇದೆ. ನಿಮ್ಮ ಅಳತೆ ಯಾವುದೇ ಇದ್ರೂ ಕೂಡ ಮೇಲ್ಭಾಗದ ಎದೆ ಸುತ್ತಳತೆ 12ನೇ ಒಂದು ಭಾಗ ಮಾಡ್ಕೊಳ್ಳಿ. 3 ಆನ್ಸರ್ ಬರ್ತಾ ಇದೆ ನನಗೆ. ಎಷ್ಟು ಆನ್ಸರ್ ಬರುತ್ತೆ ಅಷ್ಟನ್ನು ನೀವು ಇಲ್ಲಿ ಮೆಜರ್ಮೆಂಟಿಗೆ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮೇಲ್ಭಾಗದ ಎದೆ ಸುತ್ತಳತೆನ 12ನೇ ಒಂದು ಭಾಗ ಮಾಡಿದಾಗ 3 ಇಂಚ್ ಬರ್ತಾ ಇದೆ. ಈ 3 ಇಂಚ್ ಎಲ್ಲಿಂದ ಹಿಡಿಬೇಕು? ನಮ್ಮ ನೆಕ್ಕಿನ ಪೊಸಿಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಮ್ಮ ನೆಕ್ ಡೀಪ್ ಎಲ್ಲಿಂದ ಸ್ಟಾರ್ಟ್ ಆಗೋದು, ನೆಕ್ ಪೊಸಿಷನ್ ಎಲ್ಲಿಂದ, ಇಲ್ಲಿಂದ. ಈ ಪೊಸಿಷನ್ನಿಂದ 3 ಇಂಚ್ ಎಲ್ಲಿಗೆ ಬರ್ತಾ ಇದೆ ನೋಡಿ. ಎಲ್ಲಿ ನನ್ನ ಬಟ್ಟೆ ಫ್ಯಾಬ್ರಿಕ್ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ವೇರ್ ಮಾಡಿರುವಂತಹ ಬಟ್ಟೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಪೊಸಿಷನ್ನಿಂದ ನಮ್ಮ ನೆಕ್ ಪೊಸಿಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿಗೆ 3 ಇಂಚ್ ಬರ್ತಾ ಇದೆ. ಸೊ ಅಲ್ಲಿಂದ ಅಗೈನ್ ಇಲ್ಲಿ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿಗೆ ಎಂಡ್ ಮಾಡಿದ್ದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ 14 ಅಂತ ಹೇಳಿದ್ದೆ, 15, 14 ಎಷ್ಟು ನಿಮ್ಮ ಆನ್ಸರ್ ಬರುತ್ತೆ, ಎಲ್ಲಿಗೆ ನಾವು ನಮ್ಮ ಒಂದು ಶೋಲ್ಡರ್ ಬೋನಿಂದ ನೆಕ್ ಬೋನ್ ಅಗೈನ್ ಶೋಲ್ಡರ್ ಬೋನ್ ಮೆಜರ್ಮೆಂಟ್ ತೆಗೆದಾಗ ಕಂಪ್ಲೀಟ್ ಶೋಲ್ಡರ್ ಎಲ್ಲಿಗೆ ಎಂಡ್ ಮಾಡಿದ್ವಿ ಎರಡೂ ಕಡೆ ಈ ರೀತಿ ಹಿಡಿದಾಗ ಈ ರೀತಿ ತೆಗಿಬೇಕಾಗತ್ತೆ. ಮೆಜರ್ಮೆಂಟ್ ಎಲ್ಲಿಗೆ ಎಂಡ್ ಆಗಿದೆ ಈ ಎಂಡಿಂದಾನೆ ಇಲ್ಲಿ ಸೆಂಟರ್, ಶೋಲ್ಡರ್ ಸೆಂಟರ್ ಪೊಸಿಷನ್, ತುಂಬ ಈ ಕಡೆನೂ ಹಿಡಿಬಾರ್ದು, ತುಂಬ ಫ್ರಂಟಲ್ಲೂ ಹಿಡಿಬಾರ್ದು. ಇಲ್ಲೂ ಅಷ್ಟೇ ಎಕ್ಸಾಕ್ಟ್ ಸೆಂಟರ್ ಪೊಸಿಷನ್ನ ನೋಡ್ಕೋಬೇಕು. ಎಲ್ಲಿ ನಮ್ಮ ಶೋಲ್ಡರ್ ಪಾಯಿಂಟ್ ಎಂಡ್ ಆಗಿತ್ತು, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಶೋಲ್ಡರ್, ಅಲ್ಲಿಂದ 2 ಇಂಚ್ ಒಳಗಡೆ, 2 ಇಂಚ್ ಒಳಗಡೆ. ಈ 2 ಇಂಚ್ ಅನ್ನೋದು ಕಂಪಲ್ಸರಿ ಮರ್ತು ಹೋಗಬಾರ್ದು ನೀವು. ಶೋಲ್ಡರ್ ಪಾಯಿಂಟಿಂದ ಈ 2 ಇಂಚ್ ಒಳಗಡೆ ಹಿಡಿಬಹುದು ನೀವು. ಸೊ ನಾನು ಇಲ್ಲಿ ಹಿಡಿತಾ ಇದ್ದೀನಿ. ಸ್ಟ್ರೈಟಾಗಿ ಹಿಡೀರಿ. ಮೆಜರ್ಮೆಂಟ್ ಟೇಪ್ ಈ ರೀತಿ ಹಿಡಿಯೋದು ಆ ರೀತಿ ಮಾಡಬಾರ್ದು. ಈ 2 ಇಂಚ್ ಎಲ್ಲಿಗೆ ಎಂಡ್ ಆಗುತ್ತೆ, ಈ 2 ಇಂಚ್ ಒಳಗಡೆ ನೀವು ಎಷ್ಟಕ್ಕೆ ಹಿಡ್ಕೊಳ್ತೀರಾ ಎಕ್ಸಾಕ್ಟ್ ಇಲ್ಲಿ ನೋಡಿ. ಈ ಪೊಸಿಷನಲ್ಲಿ ಏನು ಹಿಡಿತೀರಾ ಎಕ್ಸಾಕ್ಟ್ ಡೌನಿಗೆ ಬರಬೇಕು. ಡೌನಿಂದ ಒಳಗಡೆ ಮೆಜರ್ಮೆಂಟ್ ಟೇಪ್ನ ಮೂವ್ ಮಾಡೋದಕ್ಕೆ ಬಿಡಬೇಕು. ಎಕ್ಸಾಕ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಮೂವ್ ಮಾಡೋಕ್ಕೆ ಬಿಡಿ. ಅಂಡರ್ ಬಸ್ಟ್ ಅಂತ ಹೇಳ್ತೀವಿ. ಅಂಡರ್ ಬಸ್ಟ್ ಲೆಂತಿಂದ ಅಗೈನ್ ಫುಲ್ ಮೂವ್ ಮಾಡಿದ್ದೀನಿ. ಕ್ಲೈಂಟಿಗೂ ಕೂಡ ಇದೇ ರೀತಿ ಅವ್ರ ಕೈಗೆ ಮೆಜರ್ಮೆಂಟ್ ಕೊಟ್ಟು ನೀವು ಒಂದ್ಸಲ ತೋರಿಸ್ಬಿಟ್ಟು ಈ ರೀತಿ ಮೆಜರ್ಮೆಂಟ್ ಹಿಡಿದ್ಬಿಟ್ಟು ಕೊಡಿ ಅಂತ ಹೇಳಿ ಅವರೇ ಕ್ಲೈಂಟೇ ಮೆಜರ್ಮೆಂಟ್ ಹಿಡಿದ್ಬಿಟ್ಟು ಕೊಡ್ತಾರೆ. ಸೊ ಜೆಂಟ್ಸ್ ಟೈಲರ್ಸ್ ತೆಗಿತಾ ಇದ್ರೆ ಯಾವುದೇ ರೀತಿ ಮುಜುಗರ ಇರೋದಿಲ್ಲ. ಅವ್ರ ಕೈಗೆ ಕೊಟ್ಟಾಗ ಲೇಡೀಸ್ ಕಂಫರ್ಟಬಲ್ ಆಗಿ ತೆಗೆದುಬಿಟ್ಟು ಮೆಜರ್ಮೆಂಟ್ ನಿಮಗೆ ಜಸ್ಟ್ ನೀವು ನೋಡಿದ್ರೆ ಸಾಕು. ಸ್ಟ್ರೈಟಾಗಿ ಹಿಡ್ದಿದ್ದೀನಿ, ತುಂಬ ಕ್ರಾಸು ಹಿಡಿದಿಲ್ಲ, ತುಂಬ ಈ ಕಡೆನೂ ಹಿಡಿದಿಲ್ಲ. ಫ್ರಂಟ್ ಲೆಂತ್ 2 ಇಂಚ್ ಒಳಗಡೆ ತೆಗಿಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ಅಂಡರ್ ಬಸ್ಟಲ್ಲಿ ಮೂವ್ ಮಾಡಬೇಕು ಮೆಜರ್ಮೆಂಟ್ ಟೇಪ್. ಸೊ ಅಂಡರ್ ಬಸ್ಟಿಂದ ಅಗೈನ್ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡಬೇಕಿಲ್ಲಿ. ಹೇಗೆ ನೋಡಿ, ಸ್ಟ್ರೈಟ್ ಹಿಡ್ಕೊಳ್ಳಿ. ಸ್ಟ್ರೈಟಿಂದ ಕ್ಲೈಂಟಿಗೆ ಅಂಡರ್ ಬಸ್ಟ್ ರೌಂಡ್ ಎಲ್ಲಿ ಎಂಡ್ ಆಗ್ತಾ ಇದೆ ಅಲ್ಲಿಗೆ ಮೆಜರ್ಮೆಂಟ್ ಟೇಪ್ ಹಿಡಿದು ಅಗೈನ್ ನೀವು ಈ ರೀತಿ ಡಿಸೈಡ್ ಮಾಡ್ಬೋದು. ನನಗಿಲ್ಲಿ 16 ಇಂಚ್ ಫುಲ್ ಲೆಂತ್ ಸಾಕು. ಅಂಡರ್ ಬಸ್ಟ್ ಎಷ್ಟಿದೆ 14.5 ತೋರಿಸ್ತಾ ಇದೆ. 14.5 ಎಕ್ಸಾಕ್ಟ್ ಹೋಗಿ ಅಗೈನ್
ಪಟ್ಟಿಗೋಸ್ಕರ 16, ಫುಲ್ ಲೆಂತ್ ಎಷ್ಟು? ಫ್ರಂಟ್ ಫುಲ್ ಲೆಂತ್ 16 ಇಂಚ್. ಫ್ರಂಟ್ ಲೆಂತ್ ತೆಗಿಬೇಕಾದ್ರೆ ಏನು ಮಾಡಬೇಕು? ಮೇಲ್ಭಾಗದ ಎದೆ ಸುತ್ತಳತೆ 12ನೇ 1 ಭಾಗ ಮಾಡಬೇಕು. ಆ 12ನೇ 1 ಭಾಗ ಆನ್ಸರ್ ಏನು ಬರುತ್ತೆ? ನನಗೆ ಆನ್ಸರ್ 3 ಇಂಚ್ ಬಂತು. ನೆಕ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಆ ಸ್ಟಾರ್ಟ್ ಆಗುವಂತಹ ಪೊಸಿಷನ್ನಿಂದ ಹಿಡ್ಕೊಂಡಾಗ ಎಲ್ಲಿ ನೆಕ್ ಶೋಲ್ಡರ್ ಪೊಸಿಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ನಮಗೆ ಮೆಥಡ್ ಗೊತ್ತಾಗುತ್ತೆ. ಇಲ್ಲಿ ಯಾವುದೇ ಅಳತೆ ಆಗಿರ್ಬೋದು, ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಪ್ರಕಾರ 12ನೇ 1 ಭಾಗ ಮಾಡಿಕೊಂಡಾಗ ನೆಕ್ ಪೊಸಿಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಂದ 2 ಇಂಚ್ ಒಳಗಡೆ ಮಧ್ಯಭಾಗ, ಶೋಲ್ಡರ್ ಮಧ್ಯಭಾಗದಲ್ಲಿ 2 ಇಂಚು ಒಳಗಡೆ ನೀವು ಮೆಜರ್ಮೆಂಟನ್ನ ಚೆಕ್ ಮಾಡಬೇಕು. ಹೇಗೆ? ಈ ರೀತಿ ಮೆಜರ್ಮೆಂಟ್ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಅಂಡರ್ ಬಸ್ಟ್ ಅಂತ ಕರಿತೀವಿ ಈ ಪೊಸಿಷನ್. ಇಲ್ಲಿಂದ ಡೈರೆಕ್ಟ್ ಕ್ಲೈಂಟಿಗೆ ಹಿಡ್ಕೊಳ್ಳಿಕ್ಕೆ ಹೇಳಬೇಕು. ಹಿಡ್ಕೊಂಡಾಗ ನಮಗೆ ಅಂಡರ್ ಬಸ್ಟ್ ಲೆಂತ್ ಎಷ್ಟು ಅಂತಲೂ ಕನ್ಫರ್ಮ್ ಆಗುತ್ತೆ. ಸೊ ಇಲ್ಲಿ ಅಂಡರ್ ಬಸ್ಟ್ ಲೆಂತ್ 14.5 ಸಿಗ್ತಾ ಇದೆ. ಎಗೈನ್ ಇಲ್ಲಿ 16 ಇಂಚು ನನಗೆ ಫುಲ್ ಲೆಂತ್ ಸಾಕು. ಈ ಫುಲ್ ಲೆಂತ್ ಡಿಸೈಡ್ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಬೇಕು ಅಂದರೆ ಅಂಡರ್ ಬಸ್ಟಿಂದ 1.5 ಇಂಚ್ ಬೇಕಾ, 2 ಇಂಚ್ ಬೇಕಾ, 3 ಇಂಚ್ ಬೇಕಾ, ಅವರ ಲೆಂತ್, ಅವರ ಹೈಟನ್ನ ಅಂದಾಜು ಮಾಡಬೇಕು. ಕೆಲವೊಂದನ್ನ ಕನ್ಫರ್ಮ್ ಆಗಿ ಹೀಗೆ ಬರುತ್ತೆ ಹೀಗೆ ಅಂತ ಹೇಳ್ಬೋದು, ಇನ್ನು ಕೆಲವನ್ನ ನಾನು ಹೇಳಲಿಕ್ಕಾಗಲ್ಲ. ನೀವು ಒಂದು ಬಾಡಿ ಸ್ಟ್ರಕ್ಚರ್ನ ನೋಡಿದ ತಕ್ಷಣ ಈ ಹೈಟಿಗೆ ಇಷ್ಟು ಕೊಟ್ಟರೆ ಚೆನ್ನಾಗಿರುತ್ತೆ, ಇಷ್ಟು ಕೊಟ್ಟರೆ ಓಕೆ ಅನ್ನೋ ಥರ ನೀವು ಅಂದಾಜು ಮಾಡಬೇಕು. ಬಟ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಪ್ರಕಾರ ಎಷ್ಟು ಅಂಡರ್ ಬಸ್ಟ್ ಲೆಂತ್ ಬರುತ್ತೆ ಅಲ್ಲಿಂದ ಈ ಪೊಸಿಷನ್ನಿಂದ 1.5 ಇಂಚ್, 2 ಇಂಚ್, 3 ಇಂಚ್ ಅಂದರೆ 1.5 ಇಂಚ್, 2 ಇಂಚ್, 3 ಇಂಚ್ವರೆಗೂ ಕೂಡ ನೀವು ಉದ್ದವನ್ನು, ಪಟ್ಟಿಯನ್ನು ಡಿಸೈಡ್ ಮಾಡಬಹುದು. ಇಲ್ಲಿ ಬ್ಲೌಸ್ಗಳ ಪಟ್ಟಿಯನ್ನಾಗಿರ್ಬೋದು, ಫ್ರಂಟ್ ಉದ್ದವನ್ನಾಗಿರಬಹುದು. ಫ್ರಂಟ್ ಪಟ್ಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಫ್ರಂಟ್ ಫುಲ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಫುಲ್ ಲೆಂತ್ ಎಷ್ಟು ಬರ್ತಾ ಇದೆ? 16 ಬರ್ತಾ ಇದೆ. ಸೊ ಈ ಮೆಥಡಲ್ಲೇ ಮೊದಲನೇ ಮೆಜರ್ಮೆಂಟ್ ಬಂದು ಫ್ರಂಟ್ ಮೆಜರ್ಮೆಂಟ್, ಫ್ರಂಟ್ ಲೆಂತ್. ಕ್ಲೈಂಟಿಗೆ ತೆಗಿಲಿಕ್ಕೆ ಮೆಜರ್ಮೆಂಟ್ ಟೇಪ್ನ ಕೊಡಿ. ಲೇಡೀಸ್ ಟೈಲರ್ಸ್ ಇದ್ದರೆ ಈಸಿ ಅನಿಸುತ್ತೆ, ಜೆಂಟ್ಸ್ ಟೈಲರ್ಸ್ ಇದ್ದರೆ ಕಷ್ಟ ಅನಿಸುತ್ತೆ. ಸೊ ಫಸ್ಟ್ ಮೆಥಡ್ನಲ್ಲಿ ನಾವು ಫುಲ್ ಲೆಂತ್ ಹೇಗೆ ತೆಗೆಯೋದು ಅಂತ ಗೊತ್ತಾಯ್ತಲ್ವ ನಿಮಗೆ. ನೆಕ್ಸ್ಟ್ ಮೆಜರ್ಮೆಂಟ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಕ್ಲೈಂಟ್ ಮೇಲೆ ಇಲ್ಲಿ ಮೆಜರ್ಮೆಂಟ್ ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇದ್ದೀನಿ. ನಮ್ಮ ಶೋಲ್ಡರ್ ಪೊಸಿಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಮ್ಮ ನೆಕ್ಕಿನ ಅಗಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 2 ಇಂಚ್ ಒಳಗಡೆ ಸ್ಟ್ರೈಟಾಗಿ ಈ ರೀತಿ ಮೆಜರ್ಮೆಂಟ್ ಟೇಪ್ನ ಹಿಡ್ಕೊಳ್ಬೇಕು. ಕ್ಲೈಂಟಿನ ಬಸ್ಟ್ ಲೆಂತನ್ನು ಈ ರೀತಿ ಇನ್ಸೈಡ್ಗೆ ಮೆಜರ್ಮೆಂಟ್ ಟೇಪ್ ಮೂವ್ ಆಗೋದಕ್ಕೆ ಬಿಟ್ಟು ಲೆಂತನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಲೆಂತ್ ಡಿಸೈಡ್ ಆದ ನಂತರ ಕೆಳಗಡೆ ಡೌನ್ ಲೆಂತ್ ಎಷ್ಟು ಬೇಕು ಅಂದರೆ ಪಟ್ಟಿಯ ಉದ್ದ ಎಷ್ಟು ಬೇಕು, 1 ಇಂಚಿಗೆ ಬೇಕಾ, 2 ಇಂಚ್ ಬೇಕಾ, 3 ಇಂಚ್ ಬೇಕಾ ಅಂತ ಕ್ಲೈಂಟ್ ಹತ್ರ ಕೇಳಬೇಕು. 1 ಇಂಚಿಗೆ ಬೇಕಾ ಅಥವಾ 2 ಇಂಚ್ ಬೇಕಾ, 3 ಇಂಚ್ ಬೇಕಾ ಅಂತ ಹೇಳಿ ನಾವು ಕೇಳಬೇಕಾಗತ್ತೆ. ಕ್ಲೈಂಟಿಗೆ ನೀಟಾಗಿ ಜೆಂಟ್ಸ್ ಟೈಲರು ಮೆಜರ್ಮೆಂಟ್ ಕೊಡ್ತಾ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಈ ರೀತಿ ಶೋಲ್ಡರ್ ಪಾಯಿಂಟಲ್ಲಿ ನೀವು ಹ್ಯಾಂಡ್ಸ್ ಇಟ್ಕೊಂಡು ಕ್ಲೈಂಟಿಗೆ ಅಂಡರ್ ಬಸ್ಟ್ ಲೆಂತನ್ನು ತೆಗೆದುಬಿಟ್ಟು ಕೊಡಿ ಅಂತ ಹೇಳಿ. ಸೊ ಅವಾಗ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ, ಅವರಿಗೂ ಮುಜುಗರ ಆಗೋದಿಲ್ಲ.